ಎಷ್ಟು ಪ್ರಶಾಂತವಾಗಿದೆ ಅಲ್ವಾ ಲಕ್ಕಿಯವರೇ ಈ ಜಾಗ. ಹ್ಞೂ ಈ ನೀರಿನ ಸೌಂಡ್ ಮಾತ್ರ ಕೇಳಿಸ್ತಿದೆ, ಬೇರೆ ಏನು ಕೇಳಿಸ್ತಿಲ್ಲ. ಚೆನ್ನಾಗಿದೆ. ಈ ನೀರಿನ ಸೌಂಡ್ ಮುಂದೆ ಯಾವ ಮ್ಯೂಸಿಕ್ಕು ಇಲ್ಲ ನೋಡು. ಈ ಥರ ಜಾಗಗಳಿಗೆ ಬಂದಾಗ ಇಲ್ಲಿಂದ ವಾಪಸ್ ಹೋಗೋದೇ ಬೇಡ ಅನಿಸ್ಬಿಡುತ್ತೆ ಗೊತ್ತಾ. ಈ ನೇಚರೇ ಹಾಗೆ ಗೀತಾ, ಅದ್ರ ಜೊತೆ ನಾವಿದ್ದಷ್ಟು ನಾವು ಅದರಲ್ಲೊಬ್ಬರು ಆಗ್ತೀವಿ. ನೇಚರ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು, ನಾವು ತುಂಬ ಹತ್ರ ಆಗ್ಬಿಡ್ತೀವಿ. ಎಲ್ಲ ಅರ್ಥ ಆಗ್ಬಿಡುತ್ತೆ. ಆದರೆ ಮನುಷ್ಯರಾಗಲ್ಲ, ಅರ್ಥ ಮಾಡಿರೋ ತುಂಬ ಕಷ್ಟ, ವೆರಿ ಕಾಂಪ್ಲಿಕೇಟೆಡ್. ಈ ಬೆಟ್ಟ ಗುಡ್ಡ, ಮರ ಗಿಡ, ಮಂಜು, ಹುಟ್ಟೋ ಸೂರ್ಯ, ಇದೆಲ್ಲ ಎಷ್ಟು ಸುಂದರವಾಗಿದೆ ಅಲ್ಲ. ನಾವು ಮನುಷ್ಯರು ಪ್ರಕೃತಿಲೊಬ್ಬರು, ಆದರೆ ನಾವ್ಯಾಕೆ ಇಷ್ಟೇ ನಿಷ್ಕಲ್ಮಶವಾಗಿರೋದಕ್ಕಾಗಲ್ಲ? ಮುಂಚೆ ನಾವು ಹಾಗೆ ಇದ್ವಿ ಗೀತಾ, ಪ್ರಕೃತಿ ಜೊತೆ ಬದುಕ್ತಾ ಇದ್ವಿ, ಅದರಲ್ಲೂ ಒಂದು ಭಾಗ ಆಗಿದ್ವಿ. ಆದರೆ ಈಗ ಎಲ್ಲ ತಿಂದಾಗ್ತಾಯಿದ್ವಿ ನಮ್ಮ ಅನುಕೂಲಕ್ಕೋಸ್ಕರ. ಇದೇ ನೇಚರ್ ಆಗೋ ನಮ್ಮ ಮಧ್ಯೆ ಒಂದು ಗ್ಯಾಪ್ ಬಂದುಬಿಟ್ಟಿದೆ. ನೀವೇ ಹೇಳಿದ್ರಲ್ವಾ ಅನುಕೂಲಕ್ಕೆ ಅಂತ, ಹಾಗೆ ಮಾಡೋದು ತಪ್ಪಾ? ಎಷ್ಟು ಬೇಕೋ ಅಷ್ಟಲ್ಲೇ ಇರಬೇಕು ಗೀತಾ. ಫಾರ್ ಎಕ್ಸಾಂಪಲ್ ಪ್ರಾಣಿಗಳು ನೋಡು, ಅವಕ್ಕೆ ಒಂದಿನದ ಊಟ ಸಿಕ್ಕಿದ್ರೆ ಸಾಕು, ನಾಳೆ ಬಗ್ಗೆ ಯೋಚನೆ ಮಾಡಲ್ಲ. ಆದರೆ ನಾವು ಹಂಗಲ್ಲ, ಇವತ್ತಿಗೆ ಬೇಕು, ನಾಳೆಗೆ ಬೇಕು, ನಮ್ಮ ಫ್ಯೂಚರ್ಗೆ ಬೇಕು, ನಮ್ಮ ಮಕ್ಳಿಗೆ ಬೇಕು, ನಮ್ಮ ಮೊಮ್ಮಕ್ಳಿಗೆ ಬೇಕು, ಇಷ್ಟೊಂದೆಲ್ಲ ಆಸೆ ಇದ್ದರೆ ಉಳಿಯುತ್ತಾ? ಹೀಗೆ ತಿಂತಾ ಹೋದರೆ ಹೊಟ್ಟೆ ತುಂಬಿರೋನಿಗೆ ಎಲ್ಲ ಸಿಗುತ್ತೆ, ಹಚ್ಕೊಂಡಿರೋನಿಗೆ ಏನೂ ಸಿಗಲ್ಲ. ಅದಕ್ಕೆ ಈ ನೇಚರಲ್ಲಿರೋ ಬ್ಯಾಲೆನ್ಸು ಮನುಷ್ಯರಲ್ಲಿಲ್ಲ. ಅದೆಲ್ಲ ಯಾಕಿವಾಗ ಬಿಡಿ, ಇಲ್ಲಿಗೆ ಬಂದಿದ್ದೀವಲ್ಲ, ಪ್ರಕೃತಿನ ಎಂಜಾಯ್. ನಿನ್ನ ಮನಸ್ಸಲ್ಲಿ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಕಾಮಾಗಿದ್ಯಾ ಅನ್ನೋದು ನೀನು ಕಾರಲ್ಲಿ ಮಲಗಿದ್ಯಲ್ಲ, ಆವಾಗಲೇ ಗೊತ್ತಾಯಿತು. ಹೇಗೆ? ನಿನ್ನ ಕಾರಲ್ಲಿ ಎಬ್ಬಿಸಿದಾಗ ನೀನು ಹೇಳಲೇ ಇಲ್ಲ, ಅಷ್ಟು ಚೆನ್ನಾಗಿ ಮಲಗಿದ್ದೆ. ಆವಾಗ ಗೊತ್ತಾಯಿತು ನಿನ್ನ ಮನಸ್ಸಲ್ಲಿ ಯಾವ ಚಿಂತೆನೂ ಇಲ್ಲ ಅಂತ. ಹೌದು, ನೀನಿಲ್ಲ ಆರಾಮಾಗಿದ್ಯಾ, ಮನೇಲಿ ಯಾಕೆ ಆ ಥರ ಇರಲ್ಲ? ಏನು ಅಂಥ ಯೋಚನೆಗಳು ನಿನಗೆ? ಇರುತ್ತಲ್ವ ಲಕ್ಕಿಯವರೇ, ಮನೆ ಕೆಲಸಗಳು. ಅದಕ್ಕೆ ನಿನ್ನ ಇಲ್ಲಿ ಕರ್ಕೊಂಡು ಬಂದೆ, ಎಲ್ಲ ಚಿಂತೆ ಮರೆತು ಹಾಯಾಗಿರು. ರಾಣಿ ರಾಣಿ ಯುವರಾಣಿ, ಇವಳೆ ನನ್ನ ಯುವರಾಣಿ, ಈ ಯುವರಾಜನಿಗೆ ಇವಳೆ ಯುವರಾಣಿ.